ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ಕ್ರಿಸ್ತನ ಸಾಕ್ಷಿಯಾಗಿ ಮಾರ್ಪಡುವ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ. ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. ದೇವರಾತ್ಮ ನಮ್ಮ ಮೇಲೆ ಇಳಿಯುತ್ತಿದೆ, ಅಗ್ನಿಯ ಅಭಿಷೇಕ ನಮ್ಮ ಮೇಲೆ ಸುರಿಯುತ್ತಿದೆ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ಕ್ರಿಸ್ತನ ಸಾಕ್ಷಿಯಾಗಿ ಮಾರ್ಪಡುವ ಸಮಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ರೋಮನ್ನರಿಗೆ ಬರೆದ ಪತ್ರ 8ನೇ ಅಧ್ಯಾಯ ವಚನ 26. ಅಂತೆಯೇ ಪವಿತ್ರಾತ್ಮರು ಸಹ ನಮ್ಮ ದೌರ್ಬಲ್ಯದಲ್ಲಿ ನೆರವು ನೀಡುತ್ತಾರೆ. ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ನಾವು ತಿಳಿಯದವರು ಪವಿತ್ರಾತ್ಮರೇ ಮಾತಿಗೆ ಎಟುಕದ ರೀತಿಯಲ್ಲಿ ಆತ್ಮಧ್ವನಿಯಿಂದ ನಮ್ಮ ಪರವಾಗಿ ದೇವರಲ್ಲಿ ವಿಜ್ಞಾಪಿಸುತ್ತಾರೆ. ಪ್ರೈಸ್ ದ ಲಾರ್ಡ್. ಪರಿಶುದ್ಧಾತ್ಮರು ನಮ್ಮ ದೌರ್ಬಲ್ಯದಲ್ಲಿ ನೆರವು ನೀಡುತ್ತಾರೆ. ಅಂದರೆ ನಮ್ಮ ಬಲಹೀನಾವಸ್ಥೆಯಲ್ಲಿ ನಮ್ಮನ್ನು ಬಲಪಡಿಸುವವರು ಸ್ವರ್ಗದ ಶಕ್ತಿ ನಮ್ಮೊಳಗೂ ನಮ್ಮೊಡನೆಯೂ ವಾಸ ಮಾಡುವ ಪರಿಶುದ್ಧಾತ್ಮರೇ ಆಗಿದ್ದಾರೆ. ಆದ ಕಾರಣ ಯಾವಾತನು ಬಲಹೀನನಾಗಿದ್ದಾನೋ ಅವನು ಆತ್ಮರಲ್ಲಿ ನಾನು ಬಲಶಾಲಿ ಎಂದು ಹೇಳಿಕೊಳ್ಳಲಿ. ಯೋವೆಲ 3ನೇ ಅಧ್ಯಾಯ ವಚನ 10ರಲ್ಲಿ ನಾವು ನೋಡುತ್ತೇವೆ, ಬಲಹೀನನು ತಾನು ಬಲಶಾಲಿ ಎಂದು ಹೇಳಿಕೊಳ್ಳಲಿ. ಯಾಕಂದರೆ ನನ್ನ ಶರೀರ ಬಲಹೀನವಾಗಿದ್ದರೂ ನನ್ನೊಳಗೆ ವಾಸ ಮಾಡುತ್ತಿರುವ ಪರಿಶುದ್ಧಾತ್ಮರು ಬಲಾಢ್ಯರಾಗಿದ್ದಾರೆ. ಪವಿತ್ರಾತ್ಮರು ನಮ್ಮ ಬಲಹೀನತೆಯ ಸಮಯದಲ್ಲಿ ನಮ್ಮಲ್ಲಿ ಶಕ್ತಿಯಾಗಿ ಬಲವಾಗಿ ಕಾರ್ಯ ಮಾಡುವವರಾಗಿದ್ದಾರೆ. ಮಾತ್ರವಲ್ಲ, ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂದು ತಿಳಿಯದವರು ನಾವು. ಕಾರಣ ಪ್ರಾರ್ಥನೆಯಲ್ಲಿ ಕುಳಿತುಕೊಂಡಾಗ ನಮ್ಮ ಮನಸ್ಸಿನ ಚಿಂತೆ ಪೇಚಾಟಗಳು, ನಮ್ಮ ಆಸೆ ಆಕಾಂಕ್ಷೆಗಳು, ನಮ್ಮ ಒತ್ತಡಗಳು ಅವೇ ನಮ್ಮಲ್ಲಿ ಪ್ರಚೋದನೆ ಮಾಡುವ ಕಾರಣ ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಹೇಗೆ ಮಾಡಬೇಕು, ಯಾವುದಕ್ಕಾಗಿ ಮಾಡಬೇಕು ಎಂದು ತಿಳಿಯದೆ ಆ ಪ್ರಾರ್ಥನೆ ಎಂಬ ಅದ್ಭುತಕರವಾದ ಸಮಯದಲ್ಲಿ ನಾವು ಬೇರೇನೇನೋ ಮಾತುಗಳನ್ನಾಡಿ ಹಿಂದಿರುಗಿ ಬಂದಿರುತ್ತೇವೆ. ಆದರೆ ದೇವರ ವಾಕ್ಯ ಹೇಳುತ್ತೆ, ಅಂಥ ಸಮಯದಲ್ಲಿ ಪವಿತ್ರಾತ್ಮರು ನಿಮ್ಮೊಳಗಿದ್ದು ಗೋಳಾಡುತ್ತಾ ನರಳಾಡುತ್ತಾ ತಂದೆಯ ಚಿತ್ತಕ್ಕೆ ಅನುಗುಣವಾಗಿ ನಮ್ಮನ್ನು ಪ್ರಾರ್ಥಿಸುವಂತೆ ಪ್ರಾರ್ಥನೆಯನ್ನು ಕಲಿಸಿ ಪ್ರಾರ್ಥನೆಯಲ್ಲಿ ನಮ್ಮನ್ನು ಮುನ್ನಡೆಸುವವರು ಪರಿಶುದ್ಧಾತ್ಮರಾಗಿದ್ದಾರೆ. ನಮ್ಮ ಮನಸ್ಸನ್ನು ವಶಪಡಿಸಿಕೊಂಡು ನಮ್ಮ ನಾಲಿಗೆಯನ್ನು ವಶಪಡಿಸಿಕೊಂಡು ಅವರೇ ಪ್ರಾರ್ಥನೆ ಮಾಡುವವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಆದ ಕಾರಣ ಏನು ಮಾತನಾಡುವುದು, ಹೇಗೆ ಮಾತನಾಡುವುದೆಂದು ಚಿಂತಾಕ್ರಾಂತರಾಗಬೇಡಿ. ಬದಲಿಗೆ ಪ್ರಾರ್ಥನೆಯಲ್ಲಿ ಕುಳಿತುಕೊಂಡಾಗ ಮೊಟ್ಟ ಮೊದಲು ಪವಿತ್ರಾತ್ಮರನ್ನು ಬರಮಾಡಿಕೊಳ್ಳಿ. ಪವಿತ್ರಾತ್ಮರೊಡಗೂಡಿ ಪವಿತ್ರಾತ್ಮರೊಟ್ಟಿಗೆ ಸೇರಿ, ಪವಿತ್ರಾತ್ಮರೇ ನನ್ನಲ್ಲಿಗೆ ಬನ್ನಿರಿ, ಈ ದಿನ ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಿ, ನನ್ನ ಮಾತುಗಳಲ್ಲ ನಿಮ್ಮ ಮಾತುಗಳು ದೇವರ ಚಿತ್ತದಂತೆ ನನ್ನನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಿ ಎಂದು ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಕಾರಣ ಪ್ರಭು ಯೇಸು ಸಹ ಗೆತ್ಸೆಮನಿ ತೋಪಿನಲ್ಲಿ ಪ್ರಾರ್ಥನೆ ಮಾಡಲು ಕುಳಿತುಕೊಂಡರು. ಆದರೆ ಅವರು ಅಲ್ಲಿ ಪ್ರಾರ್ಥನೆ ಮಾಡಿದ್ದಾದರೂ ಏನು, ಈ ಕಷ್ಟದ ಕೊಡ ನನಗೆ ಬೇಡ. ಕಾರಣ ಶರೀರ ಅದನ್ನು ರಿಜೆಕ್ಟ್ ಮಾಡ್ತಾ ಇತ್ತು, ಮನಸ್ಸು ಅದಕ್ಕೆ ಸಿದ್ಧವಾಗದೇ ಇತ್ತು. ಆದರೂ ರಕ್ತದ ಬೆವರು ಸುರಿಸುವಷ್ಟರ ಮಟ್ಟಿಗೆ ಪ್ರಾರ್ಥನೆಯಲ್ಲಿ ತಲ್ಲೀನರಾದಾಗ ಪವಿತ್ರಾತ್ಮರು ಅವರೊಳಗೆ ಕಾರ್ಯ ಮಾಡಿದರು.
ಪ್ರಾರ್ಥನೆಯ ಕೊನೆಯಲ್ಲಿ ಯೇಸು ಹೇಳುತ್ತಾರೆ, ದೇವಾ, ನನ್ನ ಚಿತ್ತವಲ್ಲ, ನಿಮ್ಮ ಚಿತ್ತವೇ ನನ್ನ ಜೀವಿತದಲ್ಲಿ ನೆರವೇರಲಿ. ಪವಿತ್ರಾತ್ಮರು ದೇವರ ಚಿತ್ತ ಏನೆಂದು ಅರಿತವರು ನಮ್ಮ ಮನಸ್ಸನ್ನು ದೇವರ ಚಿತ್ತಕ್ಕನುಗುಣವಾಗಿ ತಿರುಗಿಸಿ ದೇವರ ಚಿತ್ತ ನಮ್ಮಲ್ಲಿ ನೆರವೇರುವಂತೆ ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸುವವರು ಪರಿಶುದ್ಧಾತ್ಮರೇ ಆಗಿದ್ದಾರೆ. ಭಯಪಡಬೇಡಿ. ಕರ್ತರಾದ ಯೇಸುವೆ, ನಮ್ಮ ಬಲಹೀನತೆಯಲ್ಲಿ, ನಮ್ಮ ನಿಸ್ಸಹಾಯಕತೆಯಲ್ಲಿ ನಮ್ಮೊಂದಿಗಿರುವ ಪವಿತ್ರಾತ್ಮರು ನಮ್ಮನ್ನು ಬಲಪಡಿಸಿ ಶಕ್ತಿ ನೀಡಿ ಸತ್ಯದಲ್ಲಿ ನಮ್ಮನ್ನು ಮುನ್ನಡೆಸುವವರಾಗಿದ್ದಾರೆ. ಹೇಗೆ ಪ್ರಾರ್ಥನೆ ಮಾಡಬೇಕು, ಯಾವುದಕ್ಕಾಗಿ ಪ್ರಾರ್ಥನೆ ಮಾಡಬೇಕು, ನಮ್ಮ ಅವಶ್ಯಕತೆಗಳು ಏನು ಎಂದು ನಾವು ಗುರುತಿಸಿಕೊಳ್ಳಲಾರದಂಥ ಸಮಯದಲ್ಲಿ ನಮ್ಮ ಪ್ರಾರ್ಥನೆಯಲ್ಲಿ ಯಾವುದೇ ರೀತಿಯ ಮಾನುಷಿಕವಾದ ಪ್ರಾಪಂಚಿಕವಾದ ವಿಷಯಗಳು ಅಡಗದೆ ಪರಲೋಕದಲ್ಲಿ ದೇವರ ಚಿತ್ತ ನೆರವೇರುವಂತೆ ಭೂಲೋಕದಲ್ಲಿ ದೇವರ ಚಿತ್ತ, ನನ್ನ ಜೀವಿತದಲ್ಲಿ ದೇವರ ಚಿತ್ತ ನೆರವೇರಲಿ ಎಂದು ದೇವರ ಚಿತ್ತಕ್ಕನುಗುಣವಾಗಿ ಪ್ರಾರ್ಥಿಸಿ ಸಕಲ ವಿಧವಾದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂತೆ ಪರಿಶುದ್ಧಾತ್ಮರು ನಮ್ಮ ಪ್ರಾರ್ಥನೆಯೊಡಗೂಡಿ ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರಿಂದ ನಮ್ಮೊಬ್ಬೊಬ್ಬರನ್ನು ಅಭಿಷೇಕಿಸಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್.